ಕೋಲಾರದಲ್ಲಿ ಬಸ್ ಮೇಲೆ ಕಲ್ಲು ತೂರಾಟ ಪ್ರಕರಣ. ಕೋಲಾರ ಬಸ್ ನಿಲ್ದಾಣಕ್ಕೆ ಎಸ್ಪಿ ನಿಖಿಲ್ ಹಾಗೂ ಸಾರಿಗೆ ಇಲಾಖೆ ಡಿಸಿ ಶ್ರೀನಾಥ್ ಭೇಟಿ. ಕಲ್ಲು ತೂರಾಟ ಪ್ರಕರಣ ಸಂಬಂಧಪಟ್ಟ ಸ್ಥಳ ಪರಿಶೀಲನೆ ನಡೆಸಿದ ಅಧಿಕಾರಿಗಳು. ಸ್ಥಳ ಪರಿಶೀಲನೆ ನಂತರ ಸಾರಿಗೆ ಇಲಾಖೆ ಡಿಸಿ ಶ್ರೀನಾಥ್ ಹೇಳಿಕೆ. ಕಲ್ಲು ತೂರಾಟ ಮಾಡಿದ್ದಾರೋ ಏರ್ ಬಸ್ಟ್ ಆಗಿದೆಯೋ ಪರಿಶೀಲನೆ ಮಾಡ್ತಿದ್ದೇವೆ. ಕಲ್ಲು ತೂರಾಟ ನಡೆದ ಸ್ಥಳ ಗಮನಿಸಿದಾಗ ಕಲ್ಲು ತೂರಾಟ ಮಾಡಿರೋ ಬಗ್ಗೆ ಸಂಶಯ ಇದೆ. ಈ ಬಗ್ಗೆ ತಾಂತ್ರಿಕ ಸಿಬ್ಬಂದಿ ಪರಿಶೀಲನೆ ನಂತರ ಕ್ರಮ ಕೈಗೊಳ್ಳಲಾಗುತ್ತದೆ. ಬಸ್ ಓಡಿಸುವಂತೆ ಒತ್ತಡ ಹೇರಿಲ್ಲ. ಈಗಾಗಲೇ ಜಿಲ್ಲೆಯಲ್ಲಿ 17 ಬಸ್ ಸಂಚಾರ ನಡೆಸಿದೆ. ಕಲ್ಲು ತೂರಾಟ ನಡೆದಿರೋ ಬಗ್ಗೆ ಚಾಲಕ ನಿರ್ವಾಹಕ ಬಳಿಯೂ ಸ್ಪಷ್ಟ ಮಾಹಿತಿ ಇಲ್ಲ. ಕೋಲಾರದ ಬಸ್ ನಿಲ್ದಾಣದಲ್ಲಿ ಡಿವಿಷನ್ ಕಂಟ್ರೋಲರ್ ಶ್ರೀನಾಥ್ ಹೇಳಿಕೆ. ಸರ್, ಈಗ ಕಲ್ಲು ತೂರಾಟ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ, ನಿಜನಾ ಸರ್? ಸರ್ ಇಲ್ಲ, ನಮ್ಮ ಬಸ್ ಒಂದು ಕೋಲಾರ ಬಸ್ ಸ್ಟೇಷನ್ ಪಾರ್ಕ್ ಆಗಿತ್ತು. ಜಸ್ಟ್ ಎಸ್ ಪಿ ಸಾಹೇಬ್ರಿಗೆ ಬಂದು ಹೋದ್ರು, ಅವರು ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಬಂದಿದ್ರು. ಸೊ ಈಗ ನಮ್ಮ ಚಾಲಕ ನಿರ್ವಾಹಕರು ಈಗ ಸ್ಟೇಷನ್ಗೆ ಹೋಗಿದ್ದಾರೆ, ಅವರಲ್ಲಿ ಒಂದು ರಿಪೋರ್ಟ್ ಕೊಡ್ಲಿಕ್ಕೆ. ಸೊ ಬಿಸಿಲಲ್ಲಿ ಬಸ್ ನಿಂತಿತ್ತು. ಸೊ ಅದನ್ನ ಹೊರಗಡೆಯಿಂದ ಸರಿದ ಚಾನ್ಸಸ್ ಕಡಿಮೆ ಅನ್ಸುತ್ತೆ, ಯಾಕಂದ್ರೆ ರಸ್ತೆಯಿಂದ ಆ ಕಡೆ ದಾರಿ ಇರಲಿಲ್ಲ. ಈ ಎಡಗಡೆ ಕಲ್ಲು ಬಿದ್ದಿರೋದು ವಿಂಡೋ ಗ್ಲಾಸ್ಗೆ ಯಾರಿಗೇನು ತೊಂದರೆ ಆಗಲಿ. ನಮ್ಮ ಚಾಲಕ ನಿರ್ವಾಹಕರು ಬಸ್ಸಲ್ಲಿ ಇದ್ರು ಅಂತ ಹೇಳ್ತಾರೆ. ಪ್ರಯಾಣಿಕರಾಗಿ ಯಾರು ಬಸ್ಸಲ್ಲಿ ಒಳಗೆ ಇರಲಿಲ್ಲ, ನಿಂತಿತ್ತಷ್ಟೇ. ಅದು ಎಡಗಡೆ ಒಂದು ಕಿಟಕಿ ಗಾಜಿಗೆ ಒಂದು ಗ್ಲಾಸ್ ಬರ್ಸ್ಟ್ ಆಗಿದೆ. ಸೊ ಅವ್ರೀಗ ಸ್ಟೇಷನ್ಗೆ ಹೋಗಿದ್ದಾರೆ ಅದನ್ನು ಚೆಕ್ ಮಾಡಲಿಕ್ಕೆ. ಸೊ ಏರ್ ಬಸ್ಟ್ ಬಿಸಿಲಿದೆ ಆಗಿದೆ ಅಂತ ಕೂಡ ಒಂದು ಹೇಳ್ಕೊತಾರೆ. ಇನ್ನೊಬ್ರು ಕಲಿಸಿದ್ರು ಅಂತ, ಬಟ್ ಅದು ರಸ್ತೆಯಿಂದ ಬರೋ ಚಾನ್ಸಸ್ ಕಡಿಮೆ. ಬಸ್ಸಲ್ಲಿ ನಮ್ಮವ್ರು ಇಬ್ಬರೇ ಇದ್ರು. ಸೊ ಯಾರಿಗೇನು ತೊಂದರೆ ಆಗಲಿಲ್ಲ, ಪ್ಯಾಸೆಂಜರ್ ಯಾರು ಇರಲಿಲ್ಲ. ಸೊ ಹಾಗಾಗಿ ಇದನ್ನು ನಾವು ಇನ್ನೂ ಪರಿಶೀಲನೆ ಮಾಡಬೇಕಾಗ್ತದೆ, ಎಕ್ಸಾಕ್ಟ್ಲಿ ಏನಾಗಿರ್ಬೋದು. CCTV ಫುಟೇಜ್ ಚೆಕ್ ಮಾಡ್ತೀವಿ. ಸೊ SP ಸಾಹೇಬರು ಅವರು ಬಂದು ಹೋದ್ರು, ಈಗ ಅವರು ಅದನ್ನು ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ವೆದರ್ ಇಟ್ ಇಸ್ ಏರ್ ಬಸ್ಟ್ ಆರ್ ಬೇರೆ ಯಾವ ಥರ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಇನ್ನು ಪರಿಶೀಲನೆ ಮಾಡ್ತೀವಿ. ಬೆಳಗ್ಗೆ ಆಪರೇಟ್ ಇರಲಿಲ್ಲ, ಹಾಗೇನಿಲ್ಲ. ನಮ್ದೀಗ ಈಗಾಗಲೇ 17 ಬಸ್ ಆಪರೇಟ್ ಮಾಡಿದೀವಿ. ನಾವು 17 ಬಸ್ ಆಪರೇಟ್ ಮಾಡಿದ್ವಿ. ಡಿಪೋದಿಂದ ಅವ್ರು ಬಂದಿದ್ರು, ಮುಳುಬಾಗಿಲು ಹೋಗಬೇಕಾಗಿತ್ತು. ಸೊ ಪಕ್ಕದ ಪ್ಲಾಟ್ಫಾರ್ಮ್ ಅಲ್ಲಿ ನಿಲ್ಸಿದ್ರು ಅವರು. ಸೊ ಅವರಿಬ್ಬರೇ ಇದ್ದಾಗ ಈ ತರ ಘಟನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ವೆದರ್ ಇಟ್ ಈಸ್ ಸ್ಟೋನ್ ಥ್ರೋ ಅನ್ನೋದು ನಮ್ಗೆ ಇನ್ನೂ ಕನ್ಫರ್ಮ್ ಆಗ್ತಾ ಇಲ್ಲ, ಯಾಕಂದ್ರೆ ಅಲ್ಲಿ ನಾವು ಫುಟೇಜ್ ಚೆಕ್ ಮಾಡಬೇಕಾಗಿದೆ. ಸೊ ಏರ್ ಬಸ್ಟ್ ಅಂತ ಒಂದು ಆಪ್ಷನ್ ಇದೆ, ಬಿಸಿಲಿಗೆ ನಿಂತಿದಾಗ ಏನು ಅಂತ ಹೇಳ್ಬಿಟ್ಟು ಅದು ನಾವು ಪರಿಶೀಲನೆ ಮಾಡಿ. ಇಲ್ಲ, ಖಂಡಿತ ಬಲವಂತ ಏನಿಲ್ಲ. ಈಗ ಅವರು ನಮ್ಮ ಖಾಸಗಿ ಚಾಲಕರಿದ್ದಾರೆ, ಮತ್ತೆ ನಮ್ಮ ಇವರಿದ್ದಾರೆ, ನಮ್ಮ ಹೊಸ ಸಿಬ್ಬಂದಿ ಕೂಡ ಇದ್ರು, ಬೇರೆಯವ್ರ ನಮ್ಮ ರೆಗ್ಯುಲರ್ಸ್ ಹೋಗಿದ್ದಾರೆ. ಸೊ ಅವರಿಗೆ ನಾವು ಈಗ ತಾವು ನೋಡ್ತಾ ಇದ್ರಿ, ಇದುವರೆಗೆ ಏನು ಘಟನೆಗಳೇನು ಆಗಿರಲಿಲ್ಲ. ಇದು ನಿಂತ ಕಡೆ ಆಗಿದೆ ಅಂತ ಹೇಳಿದ್ದಾರೆ, ರಸ್ತೆಯಲ್ಲಿ ಆಗಿಲ್ಲ. ಇದು ಬಸ್ ಸ್ಟ್ಯಾಂಡ್ ಅಲ್ಲಿ ಆಗ ನಿಂತ ಕಡೆ ಏರ್ ಬಸ್ಟ್ ಆಗಿರೋ ಚಾನ್ಸ್ ಇರಬಹುದು, ಅಥವಾ ಅವ್ರು ಏನ್ ಹೇಳಿದಾರೆ ಅದು ನಾವು ಪರಿಶೀಲನೆ ಮಾಡ್ತೀವಿ. ಅಲ್ಲ, ಅವರು ಒಳಗೆ ಕೂತಿದ್ವಿ ನಾವು, ಸಡನ್ ಆಗಿ ನಮ್ಗೆ ಒಂದು ಪಟ್ಟಂತ ಶಬ್ದ ಬಂತು, ಒಂದು ವಿಂಡೋ ಗ್ಲಾಸ್ ಹೊಡಿತು ಅಂತ ಹೇಳಿದ್ದಾರೆ. ಅವ್ರಿಗೂ ನಾವೀಗ ಅದನ್ನ ಕೇಳಿದ್ವಿ, ಹೇಗಾಯ್ತಪ್ಪ ಅಂತ. ಇಬ್ಬರೇ ಬಸ್ಸಲ್ಲಿ ಕೂತಿದ್ವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲಿಂದ ಬಂತು ಅನ್ನೋದು ನಮ್ಗಿನ್ನು ಕ್ಲಾರಿಟಿ ಇಲ್ಲ. ಹಾಗಾಗಿ ಅದು ನಾವು CCTV ಫುಟೇಜ್ ಚೆಕ್ ಮಾಡ್ತೀವಿ. ಮತ್ತೆ ಇದೇನು ಏರ್ ಬಸ್ ಅಂತ ಒಂದು ಕೆಲಸ ಆಗುತ್ತೆ, ಬಿಸಿಲಿದ್ದಾಗ ಕೆಲಸ ಆಗುತ್ತೆ. ಸೊ ವಿಚ್ ಇಸ್ ದ ಎಕ್ಸಾಕ್ಟ್ ರೀಸನ್ ಅಂತ ನಾವು ಚೆಕ್ ಮಾಡ್ಬೇಕಾಗುತ್ತೆ. ಪುಣ್ಯವಶಾತ್ ಏನು ಯಾರಿಗೂ ತೊಂದರೆ ಇಲ್ಲ. ಇಲ್ಲ, ಹಾಗೇನಿಲ್ಲ. ಪ್ರಾಣ ಬೆದರಿಕೆ ಅಂತ ಯಾರು ಏನಿಲ್ಲ, ಖಂಡಿತ ಅಲ್ಲ. ಅವ್ರು ಹೇಳ್ಬೋದು, ಅದು ಅವರು ಕ್ಲೈಮ್ ಮಾಡಬಹುದು. ಬಟ್ ನಮಗದೇ ಅನಿಸ್ಲಿಲ್ಲ, ಯಾಕಂದ್ರೆ ಈಗ ಪೊಲೀಸರು ಫೀಲ್ಡ್ ಅಲ್ಲಿ ಇದ್ದಾರೆ, ನಾವುಗಳೆಲ್ಲ ಫೀಲ್ಡ್ ಅಲ್ಲಿ ಇದ್ದೀವಿ. ನಾವು ಅವರಿಗೆ ಡ್ಯೂಟಿ ಮಾಡಿ ಸಕಾರ ಅಂತ ಹೇಳಿದೀವಿ. ಬೇರೆಯವರು ಈಗ ನಮ್ಮ 17 ಬಸ್ ಈಗ ಓಡಾಡ್ತಿದೆ ಇಲ್ಲಿ. ಸೊ ಖಾಸಗಿ ಬಸ್ಸು ಬೇರೆ ಅವ್ರ ಆಚರಣೆ ಅವ್ರು ಮಾಡ್ಕೊಂತ ಇದ್ದಾರೆ. ಸೊ ಆ ಥರದ್ದೇನಿಲ್ಲ. ಸೊ ಅವರು ಏನಾಗಿದೆ ನಾವು ಚೆಕ್ ಮಾಡ್ತೀವಿ. ಅಲ್ಲ, ಈ ತರ ಆಗಿದೆ ಅಂತ ಘಟನೆ ಕೊಡ್ತೀವಿ ಅಷ್ಟೇ, ಈ ತರ ಸಂಭವಿಸಿದ ಘಟನೆ ಅಂತ. ಅದು ಮತ್ತೆ ಈಗ ಪೊಲೀಸರು ಅವರು ಬಂದು ನೋಡ್ತಾರೆ. ಸೊ ನಾವು ಫುಟೇಜ್ ನೋಡ್ತೀವಿ. ವೆದರ್ ಇಟ್ ಇಸ್ ಏರ್ ಬಸ್ ಕೂಡ ಒಂದು ಆಪ್ಷನ್ ಅಂತ ಇರುತ್ತದೆ. ಸೊ ನಾವು ಅದನ್ನ ಪರಿಶೀಲನೆ ಮಾಡ್ತೀವಿ. ಅಲ್ಲ, ಇದು ನಾವು ಇನ್ನು ಮುಂದೆ ಗೊತ್ತಾಗುತ್ತೆ ನಮ್ಗೆ. ಈ ಸದ್ಯಕ್ಕೆ ಚಾನ್ಸಸ್ 3 ಇರ್ಬೇಕಲ್ವಾ. ಒಂದು ಅವರು ಅಥವಾ ಒಂದು ಬೇರೆಯವರು ಅಪರಿಚಿತರು, ಒಂದು ಏರ್ ಬಸ್, 3 ಆಪ್ಷನ್ ಇದೆ. ಯಾವುದೊಂದು ಆಗಿರ್ಬೇಕು, ಅದು ನಾವು ಚೆಕ್ ಮಾಡ್ತೀವಿ. ಅಲ್ಲಿವರೆಗೂ ಅವರು ಈಗ ಕಂಡಕ್ಟರ್ ಡ್ರೈವರ್ಸ್ ಪೊಲೀಸ್ ವಶದಲ್ಲಿ ಇರ್ತಾರೆ? ಏನಿಲ್ಲ, ಅದೇನಿಲ್ಲ, ಏನಿಲ್ಲ. ಅವ್ರು ಜಸ್ಟ್ ವರದಿ ಕೊಡ್ಲಿಕ್ಕೆ ಹೋಗಿದ್ದಾರೆ ಅಷ್ಟೇ, ಜಸ್ಟ್ ವರದಿ ಕೊಡ್ಲಿಕ್ಕೆ ಹೋಗಿದ್ದಾರೆ. ಓಕೆ, ಥ್ಯಾಂಕ್ ಯು. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Hambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.